ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನದರ್ ಕಂಟಿನ್ಯೂಟಿ ವ್ಲಾಗ್. ಇದು ಪಾರ್ಟ್ 3 ಆ್ಯಂಡ್ ಲಾಸ್ಟ್ ವಿಡಿಯೋ ಆಲ್ಸೋ. ಸೊ ಮದುವೆ ಸೀಸನ್ ಮುಗೀತು, ಅಂದರೆ ಮದುವೆ ಎಲ್ಲ ಒಂದು ವಿಡಿಯೋಗಳನ್ನ ಅಪ್ಲೋಡನ್ನು ಮಾಡಿದ್ದೀನಿ. ಇದು ಲಾಸ್ಟ್ ವಿಡಿಯೋ. ಹಾಗೆ ನನ್ನ ಫ್ರೆಂಡ್ಸು ಸಹ ಬಂದಿದ್ದರು. ನಾನು ಇವರೆಲ್ಲ 5th ಸ್ಟ್ಯಾಂಡರ್ಡ್ವರೆಗೂ ಒಟ್ಟಿಗೆ ಓದಿದ್ದು. ಅವ್ರನ್ನೂ ಇನ್ವೈಟ್ ಮಾಡಿದೆ, ಅವರು ಬಂದಿದ್ದರು, ಫ್ಯಾಮಿಲಿ ಸಮೇತ ಬಂದಿದ್ದರು. ಅದು ಇನ್ನೂ ಖುಷಿಯಾಯಿತು. ಹಾಗೆ ಜಯರಾಜು ನಾನು ಅಷ್ಟೇ ಲಾಸ್ಟು ಧಾರೆ ಮಾಡಿರಲಿಲ್ಲ. ಏನಾಯಿತು ಅಂದರೆ, ನಾವು ಮದುವೆ ಮಾಡಿದ್ದೀನೇ ತುಂಬ ಮದುವೆಗಳಿತ್ತು ಮತ್ತು ಊಟದ ವ್ಯವಸ್ಥೆನೂ ಅಷ್ಟೇ ಎಲ್ಲರೂ ಶಾಮಿಯಾನಗಳೆಲ್ಲ ಹಾಕಿದ್ರಿಂದ ನಮ್ಮ ಕಡೆ ಮದುವೆ ಅಂದರೆ ಧಾರೆ ಮಾಡಿದವ್ರಿಗೆ ಎಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಅದರಿಂದ ನಾವು ಅಲ್ಲಿ ಅಲ್ಲಿ ತೋರಿಸೋಣ ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ದೋ. ಸೊ ಅದನ್ನು ಮುಗಿಸ್ಕೊಂಬಂದು ಲಾಸ್ಟಲ್ಲಿ ಧಾರೆ ಮಾಡೋಂಗಾಯಿತು. ಸೊ ತುಂಬಾ ಖುಷಿಯಾಯಿತು. ಸೊ ತುಂಬ ಚೆನ್ನಾಗಿ ಲೈಫಲ್ಲಿ ತುಂಬ ಚೆನ್ನಾಗಿರಲಿ ಅವರಿಬ್ಬರು ಅಂತ ನಾನು ಮನಸ್ಸು ತುಂಬಿ ಕೇಳ್ತೀನಿ. ಸೊ ದೇವರು ಒಳ್ಳೆಯದನ್ನು ಮಾಡಲಿ. ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ, ಸೊ ಹಾಗೆ ನಮ್ಮ ಕುಟುಂಬದವ್ರು ಎಲ್ಲರೂ ಆಶೀರ್ವಾದನೂ ಅವ್ರ ಮೇಲಿರುತ್ತೆ. ಹಾಗೆ ಅವ್ರು ತುಂಬ ಚೆನ್ನಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಧಾರೆ ಮುಹೂರ್ತ ಎಲ್ಲ ಆಯಿತು. ಲಾಸ್ಟಲ್ಲಿ ಗಂಡು ಹೆಣ್ಣಿಗೆ ಮಡ್ಲಕ್ಕಿ ತುಂಬೋದು. ಅವ್ರಿಗೆ ಮಡ್ಲಕ್ಕಿ ತುಂಬೋದಕ್ಕೆ ಮುಂಚೆ 5 ಜನ ಮುತ್ತೈದೆಯರಿಗೆ ಮಡ್ಲಕ್ಕಿ ತುಂಬ್ತಾ ಇದ್ದಾರೆ. ನಮ್ಮ ಭವ್ಯನೇ ಅದನ್ನೆಲ್ಲ ನೀಟಾಗಿ ಮಾಡಿದ್ಲು. ಮಾಡ್ಬೇಕು, 5 ಜನ ಬೇಕಾಗಲ್ಲ ನಿಂತವ್ರಿಗೆ. ಮದುವೆ ಅಂತೂ ತುಂಬಾ ಚೆನ್ನಾಗಿತ್ತು. ಊಟದ ವ್ಯವಸ್ಥೆನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಪ್ರತಿಯೊಬ್ಬರು ಅಷ್ಟೇ ಬಂದಿದ್ದವರು ಊಟ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು. ಅದಿನ್ನೂ ತುಂಬಾ ಖುಷಿಯಾಯಿತು. ಹಾಗೆ ಪ್ರತಿಯೊಬ್ಬ ಹೆಣ್ಮಗಳಿಗೆ ತುಂಬಾ ಒಂದು ನೋವು ಕೊಡೋವಂತಹ ಘಟ್ಟ ಯಾವುದು ಅಂದರೆ, ಅವರ ಗಂಡನ ಮನೆಗೆ ಹೋಗೋ ಟೈಮಲ್ಲಿ ಆ ಲಾಸ್ಟಲ್ಲಿ ಇದೆಯಲ್ಲ, ಸೊ ಅದು ಸಿಕ್ಕಾಪಟ್ಟೆ ಬೇಜಾರನ್ನು ಕೊಡುತ್ತೆ. ಸೊ ಪ್ರತಿಯೊಬ್ಬರು ಅಷ್ಟೇ ತುಂಬಾ ಅವಳನ್ನ ಕರೆದು ಕಳಿಸಿದ್ದಾಯಿತು. ಸೊ ಫೈನಲಿ ಮದುವೆ ಅವ್ರ ಮನೆಗೆ ಹೋಗಿ ಮತ್ತೆ ನಮ್ಮ ಮನೆಗೆ ಬಂದು, ಹಾಗೆ ನಮ್ಮ ಮನೇಲಿ ಮಾಡಬೇಕಾ ಶಾಸ್ತ್ರ ಮಾಡೋದಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಸೊ ನಮ್ಮ ಅಕ್ಕನೇ ಮೇಯ್ನ್ ಉಸ್ತುವಾರಿ, ಇದನ್ನ ಇದೇ ಥರ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೆ. ಫೈನಲಿ ಈ ಥರ ಬಂತು. ಹಾಗೆ ಅವ್ರ ಗಂಡನ ಮನೆಗೆ ಹೋಗ್ಬೇಕಾದ್ರೆ ನಾವು ಚೌಟ್ರಿಲಿ ಮಾಡಿದ್ರಿಂದ ಈ ಒಂದು ಶಾಸ್ತ್ರ ಮಾಡೋದಕ್ಕಾಗಿರಲಿಲ್ಲ. ಅದರಿಂದ ಭತ್ತ ಇದನ್ನ ಹಾಕ್ಸ್ತಾರಲ್ವ, ಸೊ ಆ ಶಾಸ್ತ್ರನೆಲ್ಲ ಮಾಡಿಸ್ತಾ ಇದ್ದೆ ನಮ್ಮ ಭವ್ಯ. ಸೊ ಹೋಗಿ ಬರ್ತೀನಿ. ನೆಕ್ಸ್ಟು ಬೀಗ್ರೂಟದ ಒಂದು ವ್ಲಾಗನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕಂಪ್ಲೀಟ್ ವಿಡಿಯೋನ ನೋಡೋದ್ರಿಂದ ವಾಚ್ ಅವರ್ಸ್ ಆ್ಯಡ್ ಆಗುತ್ತೆ. ಸೊ ನಾನು ಚಾನಲ್ ಮಾಡಿ, ಹಾಗೆ ನಾನು ಇಷ್ಟೊಂದು ಕಷ್ಟಪಟ್ಟು ವಿಡಿಯೋನ ಅಪ್ಲೋಡ್ ಮಾಡೋದು ನನಗೂ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.